ಹೆಲೋ ಫ್ರೆಂಡ್ಸ್, ನಾವು ಇವತ್ತು ಚಿಕನ್ ಮೊಮೋಸ್ ಹೆಂಗೆ ಮಾಡಬೇಕಂತ ನೋಡೋಣ ಬರ್ರಿ. ಒಂದು ಬೌಲಲ್ಲಿ 2 ಕಪ್ ಮೈದಾ ಹಿಟ್ಟು, ಸ್ವಲ್ಪ ರುಚಿಗೆ ಉಪ್ಪು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗೆ ಹೆಂಗೆ ನಾದ್ಕೋತೀವಿ ಹಂಗೆ ನಾದ್ಕೊಂಡು ಸೈಡಿಗೆ ಒಂದು 10-15 ನಿಮಿಷ ನೆನೆಗೆ ಬಿಡಬೇಕು. ಆಮೇಲೆ ಬೋನ್ಲೆಸ್ ಚಿಕನ್ ಒಂದು 5-6 ಪೀಸ್ ಮಿಕ್ಸಿ ಜಾರೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ತೆಕ್ಕೋಬೇಕು. ಇದ್ರೊಳಗೆ ಸಣ್ಣ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, 1-2 ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಸ್ಪೂನಿಂದ ಕಲಿಸ್ದೆ, ಅದು ಚೆನ್ನಾಗಿ ಆಗಿಲ್ಲ, ಮತ್ತು ಕೈಯಿಂದ ಕಲಿಸ್ಕೊಂಡ್ಬಿಟ್ಟು ಅವೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಸೈಡಿಗೆ ಇಟ್ಕೊಂಡು, ಈಗ ನಾವು ಚಪಾತಿ ಹಿಟ್ಟು ನಾದ್ಕೊಂಡಿದ್ದೀವಲ್ಲ ಅದನ್ನು ಸಣ್ಣ ಬಾಲ್ ತೊಗೊಂಡು ಪಾನಿಪುರಿ ಹೆಂಗಿರ್ತದೆ ಆ ಶೇಪಲ್ಲಿ ನಾವು ಮಾಡ್ಕೊಂಡು ಇಟ್ಕೋಬೇಕು. ನಾನು ಎಲ್ಲ ಒಂದೇ ಸಲ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ಇದ್ರೊಳಗೆ ಚಿಕನ್ ಸ್ಟಫ್ ಮಾಡ್ಕೊಂಡು ಮೋಮೋಸ್ ಶೇಪ್, ನಿಮ್ಗೆ ಯಾವ ಶೇಪ್ ಇಷ್ಟ, ನಿಮ್ಗೆ ಯಾವ ಶೇಪ್ ಈಸಿ ಅನ್ನಿಸ್ತದೋ ನೀವು ಅದು ಮಾಡ್ಕೊ. ನನಗೆ ಈ ಶೇಪ್ ಈಸಿ ಅನಿಸಿತ್ತು, ಮತ್ತು ನನಗೆ ಈ ಶೇಪ್ ಇಷ್ಟನೂ ಭಾಳ, ಅದಕ್ಕೆ ನಾನು ಈ ಶೇಪ್ ಮಾಡಿಕೊಂಡು ಎಲ್ಲ ಒಂದೇ ಸಲ ಮಾಡಿಕೊಂಡು ಇಟ್ಕೊಂಡೀನಿ ಫ್ರೆಂಡ್ಸ್. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ನಾನೀಗ ಎಣ್ಣೆ ಕಾಯಕ್ಕೆ ಇಟ್ಟೀನಿ, ಅದು ಬಿಸಿ ಆಗ್ಯದ ಆಲ್ರೆಡಿ. ಅದರೊಳಗೆ ನಾವು ಒಂದೊಂದು ಮೊಮೋಸು ಸ್ಲೋ ಆಗಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಸಿಮ್ಮಿಟ್ಟು ಮಾಡ್ಕೊರಿ ಫ್ರೆಂಡ್ಸ್, ಒಳಗೆಲ್ಲ ಚೆನ್ನಾಗಿ ಬೇಯಬೇಕು. ಚಲೋ ಬೆಂದಮೇಲೆ ಸರ್ವ್ ಮಾಡಿರಿ. ಮಯೋನೀಸ್ ಮತ್ತು ರೆಡ್ ಚಟ್ನಿ ಜೊತೆ